ಅದು ಇದು ಅಂತ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡಿ, ಆರಾಮಾಗಿರಿ. ಹೌದತ್ತೆ. ದೇವ್ರೆ, ನನ್ನ ಮಗನ ಜೀವನ ಚೆನ್ನಾಗಾಗಿ ಅವನು ಸುಂದರವಾದ ಸಂಸಾರ ನೋಡೋ ಭಾಗ್ಯನೇ ಇಲ್ವಾ ನನಗೆ? ಎಷ್ಟೋ ದಿನ ಆದ್ಮೇಲೆ ರಾಘವ್ ನನ್ ಕಂದ ಪನ್ನೀರ್ ಮಸಾಲ ಕೇಳಿದಾನೆ. ಮತ್ತೆ ಕೇಳ್ದೆ ಇರ್ತಾನ? ಅವನ್ ಹೊಟ್ಟೆಲ್ ಇರ್ಬೇಕಾದ್ರೆ ಇಷ್ಟಪಟ್ಟು ನಾನೆಷ್ಟು ಪನ್ನೀರ್ ತಿಂದಿಲ್ಲ. ಅದಕ್ಕೆ ಇವತ್ತು ನನ್ ಕಂದನಿಗೆ ಬೇಕಾಗಿರೋ ತಿಂಡಿ ರೆಡಿ ಮಾಡಿ ನಾನೇ ತಗೊಂಡು ಹೋಗಿ ಕೊಡ್ತೀನಿ. ಅಚ್ಚು, ಏನಿವತ್ತು ಸೂರ್ಯ ಏನಾದ್ರೂ ಬೇರೆ ದಿಕ್ಕಲ್ಲಿ ಹುಟ್ಟಿದಾನ? ಯಾಕದ್ಕೆ ಹಾಗೆ ಕೇಳ್ತಿದ್ದೀರಾ? ಮತ್ತೆ ನೀನ್ ಅಡಿಗೆ ಮಾಡ್ತಿದ್ಯಾ? ಯಾಕದ್ಕೆ ನಾನ್ ಮಾಡ್ಬಾರ್ದಾ? ಅಯ್ಯೋ, ನಾನೆಲ್ಲಮ್ಮ ಹಾಗಂದೆ. ನಿನಗೇನೇ ಬೇಕಾದ್ರೂ, ನಿನಗೇನ್ ತಿನ್ಬೇಕನ್ಸಿದ್ರು ಮಾಡ್ಕೊಡಕ್ಕೆ ನಾನೊಬ್ಳು ಇದೀನ್ ತಾನೇ ಇಲ್ಲಿ. ನಿಮ್ಮ ಅಣ್ಣ ನೋಡಿದ್ರೆ ನನ್ನನ್ ಬೈಬೇಕಾ ಅವ್ರು? ಅದಕ್ಕೆ ಕೇಳ್ದೆ, ಇನ್ನೇನಿಲ್ಲ. ಅದ್ಕೆ ಗೊತ್ತಾಯ್ತು, ಅರ್ಜೆಂಟಾಗಿ ರೆಡಿ ಮಾಡ್ತಿದ್ಯಾ. ನಿಮ್ಮ ಅಣ್ಣ ಏನಾದ್ರೂ ಕೇಳಿದ್ರಾ? ಇಲ್ಲ ಅದ್ಕೆ. ಮತ್ತೆ ನಾನು ಕೇಳಿಲ್ಲ, ನಿಮ್ಮ ಅಣ್ಣನೂ ಕೇಳಿಲ್ಲ, ಇನ್ಯಾರಿಗ್ ಮಾಡ್ತಿದ್ಯಾ? ನಮ್ ರಾಘವ್ಗೆ. ರಾಘವ್ಗ? ಹೌದು. ಅಮ್ಮ, ಪನ್ನೀರಲ್ಲಿ ಏನಾದ್ರೂ ಮಾಡ್ಕೊಡ್ತ್ಯಾ ಅಂತ ಕೇಳ್ದ, ಅದಕ್ಕೆ ಮಾಡ್ತಾ ಇದ್ದೀನಿ. ಅದ್ಕೆ ನಿಮ್ಗಿನ್ನೋ ವಿಷಯ ಗೊತ್ತಾ? ರಾಘವ್ಗೆ ಊಟ ಕೊಡಮ್ಮ, ಹೊಟ್ಟೆ ಹಸುವಾಗ್ತೈತಮ್ಮ. ಏ ರಾಘವ್, ಇದು ಊಟದ ಟೈಮ್ ಏನೋ? ತಿಂಡಿ ಟೈಮ್ ತಾನೆ? ಓ ಸಾರಿ ಅಮ್ಮ. ಸರಿ ಬಾ, ಆ ಮಾಡು. ಅಮ್ಮ ಅಮ್ಮ. ಏನೋ ಕಂದ, ಅಮ್ಮ ಅಮ್ಮ ಅಂತ ಹೇಳ್ತಿದ್ಯಲ್ಲ, ಏನೋ ಪೂಸೆ ಹೊಡಿತಿರೋ ತರ ಇದೆ. ಇಲ್ಲ ಅಮ್ಮ. ಏ ಕಳ್ಳ, ಸ್ಕೂಲಲ್ಲಿ ಏನಾದ್ರೂ ಕಿತಾಪತಿ ಮಾಡಿದ್ಯಾ? ಇಲ್ಲ ಅಮ್ಮ. ಹಾಗಾದ್ರೆ ಮಾರ್ಕ್ಸ್ ಕಡಿಮೆ ತೆಗ್ದಿದ್ಯಾ ಅಲ್ವಾ? ಇಲ್ಲ ಅಮ್ಮ. ಅಪ್ಪ ಬೈದ್ರಾ? ಇಲ್ಲ ಅಮ್ಮ. ಮತ್ತೆ ನಮ್ ಪುಟ್ಟಂಗ್ ಏನ್ ಬೇಕು? ಅದು ಅಮ್ಮ, ಅಮ್ಮ ಬಂದು. ಏನಮ್ಮ ಬಂದು? ಕರೆಕ್ಟಾಗಿ ಹೇಳು. ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಇದಾರಲ್ವೇನಮ್ಮ? ಹೌದು ಇದಾರೆ. ಅವರು ದಿನ ಏನು ದಿನ? ಏನ್ ಹೇಳು? ಬಾಕ್ಸ್ ಅಲ್ಲಿ ಒಬ್ಬೊಬ್ರು ಬೇರೆ ಬೇರೆ ತಿಂಡಿ ಮಾಡ್ಕೊಂಡ್ ಬರ್ತಾರೆ. ಓಹೋ, ಇದು ವಿಷಯ. ಸರಿ, ಈಗ ರಾಘವ್ ಸರ್ಗೆ ಏನ್ ಬೇಕು ಮತ್ತೆ? ನನಗೆ ವೆರೈಟಿ ತಿಂಡಿ ಬೇಕಮ್ಮ. ಓಹೋ, ಅದಕ್ಕೆ ತಾವು ಪೂಸಿ ಹೊಡಿತಿದ್ದೀರಾ? ಸರಿ, ನಿನಗೇನ್ ಇಷ್ಟ ಹೇಳು, ನಾನ್ ಮಾಡ್ಕೊಡ್ತೀನಿ. ಅಮ್ಮ ನಿಜವಾಗ್ಲೂ? ನಿಜವಾಗ್ಲೂ ಕಂದ? ಅಮ್ಮ ನೀನ್ ಎಲ್ಲ ಅಡ್ಗೆನೂ ಚೆನ್ನಾಗ್ ಮಾಡ್ತೀಯಾ? ನಾನ್ ಯಾವ್ದ್ ಬೇಕು ಅಂತ ಕೇಳೋದು? ಇದು ಚೆನ್ನಾಗಿದೆ. ಏನ್ ಬೇಕು ಅಂತ ನೀನ್ ಹೇಳಿದ್ರೆ ತಾನೆ ನಾನ್ ಮಾಡ್ಕೊಡಕ್ಕಾಗದು. ಹೇಳು, ಏನ್ ಬೇಕು ನಿನಗೆ? ಅಮ್ಮ ಸ್ವಲ್ಪ ಟೈಮ್ ಕೊಡಮ್ಮ, ಥಿಂಕ್ ಮಾಡಿ ಹೇಳ್ತೀನಿ. ಥಿಂಕ್ ಮಾಡ್ತೀರಾ? ಮಾಡಿ ಮಾಡಿ ಮಾಡಿ, ತಿನ್ಕೊಂಡೆ ಥಿಂಕ್ ಮಾಡಿ. ಆನಿ ಆನಿ ಆ ರಾಘವ್, ಏನಾದ್ರು ತಲೆಗ್ ಬಂತಾ? ಅಮ್ಮ ತುಂಬಾ ತಿಂಡಿಗಳು ಬಂತೈತೆ. ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಅಮ್ಮ ಒಂದ್ ಕೆಲಸ ಮಾಡಮ್ಮ, ನಿನ್ ಫೇವರೇಟ್ ತಿಂಡಿ ಅದು ಅದನ್ನೇ ಮಾಡ್ಕೊಡಮ್ಮ. ಸರಿ ಸರಿ, ಮಾಡ್ಕೊಡ್ತೀನಿ. ಅಮ್ಮ ಮಾಡ್ಕೊಡ್ತೀಯಾ ಅಮ್ಮ? ಪ್ರಾಮಿಸ್ ಮಾಡ್ಕೊಡ್ತೀನಿ. ಅಮ್ಮ ಪ್ರಾಮಿಸ್.
ಪ್ರಾಮಿಸ್ ಮಾಡ್ಕೊಡ್ತೀನಿ. ಓಕೆ ಸರಿ, ನಾನ್ ನಿನಗೆ ಇಷ್ಟವಾಗಿರೋ ತಿಂಡಿ ಮಾಡ್ಕೊಡ್ತೀನಿ. ನೀವ್ ಅಮ್ಮಂಗೆ ಏನ್ ಕೊಡ್ತೀರಾ? ಲಾಟ್ ಆಫ್ ಕಿಸಸ್. ಕಿಸಸ್, ಲಾರ್ಡ್ ಆಫ್ ಕಿಸಸ್. ಸರಿ, ಒಂದ್ ಸ್ಯಾಂಪಲ್ ಕೊಡು. ಆಹಾ, ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ? ತಿನ್ನು. ಏ, ಏನಾಯ್ತು? ತಗೊಂಬಾ. ಏನಿದು? ಏನಿದು ಅಂದ್ರೆ? ಆ, ಮೀನಾ? ಹಾ ಹೌದು, ಮೀನು. ಯಾಕೆ ತಿನ್ನಲ್ವಾ? ತಿನ್ನಲ್ವಾನಾ? ಮೀನಂದ್ರೆ ನನಗ್ ಪಂಚಪ್ರಾಣ. ಅಲ್ಲ ಅಲ್ಲ ಅರ್ಚನಾ ಅವ್ರೆ, ನಿಮ್ಗೆ ಮೀನು ಅಂದ್ರೆ ಇಷ್ಟ ಅಂತ ಹೇಳ್ತಿದ್ದೀರಾ, ಆದ್ರೆ ಅಳ್ತಿದ್ದೀರಲ್ಲ, ಯಾಕೆ ಕಣ್ ತುಂಬ್ಕೊಂಡಿದ್ದೀರಾ? ಈ ಮೀನು ನಮ್ಮ ಅಣ್ಣಂಗೆ ಎಲ್ಲ ಕಂಡ್ರು ತಕ್ಷಣ ಎಲ್ಲ ಕೆಲ್ಸನ ಬಿಟ್ಟು ನನಗೋಸ್ಕರ ತಗೊಂಡ್ಬಂದು ಅಡಿಗೆ ಮಾಡ್ಬಿಟ್ಟು ನನಗ್ ತಿನ್ಸ್ಬಿಡ್ಬೇಕು ಅವನು. ಚಿನ್ನು, ಒಂದಿನ ಹೀಗೆ ಊರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಪಂಚಾಯತಿಗೆ ಹೋಗ್ಬೇಕಾಗಿತ್ತು. ಹಾಗೆ ದಾರಿಯಲ್ಲಿ ಹೋಗ್ತಿದ್ದ. ಅಲ್ಲಿ ಮೀನ್ ನೋಡಿದ್ನಂತೆ, ಮೀನ್ ಪರ್ಚೇಸ್ ಮಾಡ್ಬಿಟ್ಟಿದ್ದಾನೆ. ಆಗ ಮನೆಗ್ ತಗೊಂಡ್ ಬಂದು ಬಿಸಿ ಬಿಸಿ ಅಡಿಗೆ ಮಾಡಿ ನನಗೊಂದು ತುತ್ತು ತಿನ್ಸಾದ್ಮೇಲೆ ಅವನು ಒಂದು ತುತ್ತು ತಿಂದಾದ್ಮೇಲೆ ಅವನಿಗೆ ಜ್ಞಾಪಕ ಬರ್ತಿದೆ, ಅಯ್ಯೋ ಪಂಚಾಯತಿಗೆ ಹೋಗ್ಬೇಕಾಗಿತ್ತಲ್ಲ ನಾನು ಅಂತ. ಅಷ್ಟಿಷ್ಟ, ಅಷ್ಟು ಪ್ರಾಣ. ಓ, ಮೀನಿನ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಹಾಗಾದ್ರೆ. ಭಾರಿ ಇದೆ ಬಿಡಿ ನಿಮ್ ಮೀನಿನ ಸ್ಟೋರಿ. ಅದು ಬರೀ ಮೀನಲ್ಲ, ನಮ್ಮ ಅಣ್ಣನ ವಾತ್ಸಲ್ಯ, ಅವನ್ ಪ್ರೀತಿ. ನೀನು ನಮ್ಮ ಅಣ್ಣನ್ ತರ ಮೀನ್ ತಂದಿದ್ಯಾ? ಅಂದ್ರೆ ಅಂದ್ರೆ ಅದು ದಾರಿಯಲ್ಲಿ ಬರ್ತಾ ನೋಡ್ದೆ, ಚೆನ್ನಾಗೇ ಇದ್ವು ಮೀನು, ಅದಕ್ಕೆ ತಿಂತಿಯೇನೋ ಅಂತ ತಗೊಂಡ್ ಬಂದೆ. ಅಂದ್ರೆ ಪ್ರತಿದಿನ ನಾನು ಹೋಟೆಲಿಂದ ಏನೋ ಒಂದು ಪಾರ್ಸೆಲ್ ತಗೊಂಡ್ಬಂದು ಕೊಡ್ತಾ ಇದ್ನಲ್ಲ, ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನಾನೇ ಮೀನ್ನ ತಗೊಂಡ್ ಬಂದೆ. ಏ ಪ್ಲೀಸ್, ನೀನ್ ಹಿಂಗೆಲ್ಲ ಮಾಡಂಗಿಲ್ಲ ನೋಡು. ಈ ತರ ಎಲ್ಲ ಮಾಡಬಾರ್ದು ನೀನು. ಆಮೇಲೆ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಒಂದ್ ನಿಮಿಷ ಕೂಲ್ ಆಗಿರಿ. ಅಲ್ಲ, ಇವಾಗ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನೀನೀಗ ಅಡ್ಗೆ ಮಾಡೋದ್ರ ಬಗ್ಗೆ ನಾನೇನು ಕೇಳ್ತಿಲ್ಲ. ಯಾವತ್ತಾದ್ರೂ ಒಂದಿನ ನಾನು ಇಲ್ಲಿಂದ ಆಚೆ ಹೋಗ್ತೀನಾ? ಹಾ, ಆ ಶಾಂತಿನ ಪೊನ್ನಪ್ಪನ ಜೈಲಿಗೆ ಹಾಕ್ಸಿ ಸರಿಯಾಗಿ ಶಿಕ್ಷೆ ಕೊಡಿಸ್ತೀನಾ? ಜೊತೆಗೆ ನೀನು ಅವ್ರಿಗೆ ಸಹಾಯ ಮಾಡಿದ್ಯಾ ತಾನೆ? ನಿನ್ನ ಒಳಗಡೆ ಹಾಕ್ಸ್ತೀನಿ. ಈ ತರ ನೀನು ಒಳ್ಳೆ ಕೆಲ್ಸಗಳೆಲ್ಲ ಮಾಡ್ಬಿಟ್ಟು ಓವರ್ ಕೇರ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಿನ್ನ ಪೊಲೀಸರಿಗೆ ಹಿಡ್ಕೊಡ್ದಂಗ ಆಗ್ಬಿಟ್ರೆ ಅದು ಒಳ್ಳೇದೇ ತಾನೆ? ಬಂದ್ಬಿಡು. ಇಷ್ಟೆಲ್ಲ ಕೂಡ್ ಹಾಕಿ ಕಟ್ ಹಾಕಿ ನನ್ನ ಹೀಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ಯಲ್ಲ, ಸುಮ್ನೆ ಬಿಟ್ಬಿಡ್ತೀನ ನಿಮ್ನೆಲ್ಲ? ಚಾನ್ಸೇ ಇಲ್ಲ.